ದಯವಿಟ್ಟು ಬಾಲ್ ಫೀಲ್ಡರ್ಸ್ಗಳು ಆದಷ್ಟು ಬೇಗ ಗೇಮ್ನ ಫಾಸ್ಟ್ ಮೂವ್ ಮಾಡಬೇಕು. ಚಾಲನೆ ಕೊಡಿ ಸರ್, ಚಾಲನೆ ಕೊಡಿ ಬೇಗನೆ ಪ್ಲೀಸ್. ಸ್ಟಾರ್ಟ್ ದ ಮ್ಯಾಚ್. ಫೈನಲ್ ಪಂದ್ಯಾವಳಿ. ಓಟ್ ಪ್ರಮೋದ್. ಧನ್ಯವಾದಗಳು ಮಾಸ್ಟರ್, ನಿಮಗೂ ಧನ್ಯವಾದಗಳು. ಅಂಪೈರ್ಸ್ ಮೊದಲ ಎಸೆತ ತನ್ಮೂಲಕವಾಗಿ ಕ್ಷೇತ್ರಾಕ್ಷಣ ಎಡವಿಕೆ ಪವರ್ ಪ್ಲೇಸ್ ಆಗ್ತಾ ಇದೆ. 9 ಜನ ಕ್ಷೇತ್ರಾಕ್ಷಕರು, ಗೂಟರಕ್ಷಕ, ಎಸೆತಗಾರ ಸೇರಿಕೊಂಡು 9 ಮಂದಿ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. 5 ತಿಂಗಳ ಶ್ರಮ, ಅಂತಿಮ ದಿನದ ಪರಿಶ್ರಮಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದಾವೆ. ಸಾಧಿಸಬೇಕೆಂಬುದು ಒಂದೆಡೆಯಾದರೆ ಯಾರಿಂದಲಾಗದ ಸಾಧನೆಗಳಿಲ್ಲ. ಸಾಧನೆಗೆ ಮುಖ್ಯ ತನ್ನ ಪ್ರಯತ್ನ, ತನ್ನ ಜೊತೆಗಿರ್ತಕ್ಕಂಥ ಸಹಕಾರ, ಇವೆಲ್ಲವೂ ಮುಡಿಪಿಟ್ರೆ ಮಾತ್ರ ಸಾಧನೆಗೆ ಒಂದು ಐಕ್ಯತೆಯನ್ನು ಬರ್ತದೆ. ಅದೇ ಕ್ರಿಕೆಟಿನ ಒಂದು ಮೂಲ ಅರ್ಥ. ಈ ಹಂತದಲ್ಲಿ ಮತ್ತೆ ಅಂಕಣ ಒಳಭಾಗದಲ್ಲಿ ಜಮಿಸ್ತಾ ಇದ್ದಾನೆ. ಈ ಹಂತದಲ್ಲಿ ಪೂರ್ಣಾಂತರವಾಗಿತ್ತು. ತನ್ಮೂಲಕ ಪೂರ್ಣಾಂತರ ಚೆಂಡು ಡೊಮೆಸ್ಟ್ರಾ ಕವರ್ ಸೀಮಾರಕ್ಕೆ ಹೊರಭಾಗಕ್ಕೆ ಕ್ರಮಿಸ್ತಾ ಇದೆ. ಬೌಂಡ್ರಿ ನೋಡಿ, ಇವರೇ ಡ್ಯಾನ್ಸಿಂಗ್ ಅಂಪೈರ್ ಮದನ್ ಮಡಿಕೇರಿ. ರಾಜ್ಯದ ಸುತ್ತಗಲಕ್ಕೂ ತನ್ನ ಆಯವ್ಯಯ ವ್ಯವಸ್ಥೆಯನ್ನು ಇಟ್ಟುಕೊಂಡು ಇವತ್ತಿಗೆ ಅಭಿಮಾನಿ ಬಳಗದ ಒಂದು ಐಕಾನ್ ಆಗಿ ಮಿಂಚ್ತಾ ಇದ್ದಾರೆ. ಅವರಿಗೂ ಕೂಡ ಅಭಿನಂದಿಸಿಕೊಳ್ತಾ ಇದ್ದಾವೆ. ಈ ಹಂತದಲ್ಲಿ 4 ಓಟ. ತಂಡದ ಒಟ್ಟಾರೆ ಮೊತ್ತ 5ಕ್ಕೆ ಸಾಗ್ತಾ ಇದೆ. ಈ ನಡುವೆ ಮತ್ತೆ ಸ್ವಿಚ್ ಮಾಡುವಂತಹ ಪ್ರಯತ್ನ ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಊಟ ನಿಗದಿತ ಚೆಂಡುಗಳು ಮಾತ್ರ ಅಂಕಿಅಂಶ ಪಡೆಯನ್ನು ಕಾಣ್ತಾ ಇದೆ. ರಾಘು ಸಗರ ಎಸೆತ ಹೊಟ್ಟೆಗಳಿಗೆ ಅವಕಾಶಗಳನ್ನು ನೀಡಿಕೊಡ್ತಾ ಇಲ್ಲ. ಡಾಟ್ ಅಂಡ್ ಡೆಲಿವರಿ ಚುಕ್ಕಿ ಮಾತ್ರ ಎಸೆಗಾರಿಕೆಗಳು. 5:51 ತಾಸಾದ್ರೂ ಕೂಡ ಅಂಕಣ ಕ್ರೀಡಾ ಪ್ರೇಮಿಗಳಿಂದ, ಕ್ರೀಡಾ ಅಭಿಮಾನಿಗಳಿಂದ ತುಂಬಿ ಹರಿತಾ ಇದೆ. HPL ಇದು ಯಶಸ್ವಿಯ ಪಂದ್ಯಾಟ. ಈ ಯಶಸ್ವಿಯ ಪಂದ್ಯಾಟದ ಅಂತಿಮ ಕ್ಷಣ ಗಣನೆ. ಫೈನಲ್ ಪಂದ್ಯಾಟಗಾರರು ಪಂದ್ಯಾಟವನ್ನು ತೊಡಗಿಸ್ತಾರೆ. ಅದ್ಯಾವ ತಂಡ ವಿನ್ನರ್ಸ್ ಆಗಿ ಹೊರಹೊಮ್ತಾರೆ ನೋಡಬೇಕಷ್ಟೆ. ಒಟ್ಟಾರೆಯಾಗಿ ನೋಡ್ಲಿಕ್ಕೆ ಶ್ರೇಷ್ಠತೆ ಪಂದ್ಯಾಟ ಕೂಡ. ಈ ತನ್ಮದ ರಾಘು ತಟ್ಟಿ ಮಟ್ಟಿ ಓಟವನ್ನು ಕಲಿಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ನೀಡಿಕೊಟ್ರು. ಒಂಟಿ ಓಟಗಳ ಅವಕಾಶ ಪಾಯಿಂಟ್ ಭಾಗದಲ್ಲಿ ತಪ್ತಾ ಇದ್ದಾರೆ. ಒಂದೋಟದ ಸೇರ್ಪಡೆ ಕೂಡ. ಜೊತೆಗಾಗಿ 5 ದಿನ ನಮ್ಮೊಂದಿಗೆ ಸಹಕಾರಿಯಾಗಿರ್ತಕ್ಕಂಥ ಪಂದ್ಯಾಟದಲ್ಲಿ ಒಂದು ಶ್ರೇಷ್ಠತೆಯನ್ನು ತಂದಿರತಕ್ಕಂಥ ನೇರ ಪ್ರಸಾರ ವಿದ್ಯಮಾನ M9 ಸಂಸ್ಥೆ, ಸುಭಾನ್ ಇವರ ಒಂದು ನೇತೃತ್ವದ ಸಂಸ್ಥೆ ಬಹಳಷ್ಟು ರಾಜ್ಯದ ಸುತ್ತಗಲದಲ್ಲಿ ಕೂಡ ಉತ್ತಮ ರೀತಿಯಾಗಿ ತನ್ನ ಚಾಪನ್ನು ಹೊಂದಿಕೊಂಡು ಬಂದಿದ್ರು ಕೂಡ ಸತತ ತಾನು ಆಗಮಿಸಿಕೊಂಡು ಈ ಅಂತರದಲ್ಲಿ 4 ವರ್ಷ ಮಾತ್ರ ಕಡಿಮೆ ಸಮಯದಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿ ಒಂದು ವಿದ್ಯಮಾನವಾಗಿ ಇವತ್ತಿನ ಹಂತದಲ್ಲಿ ರಾಜ್ಯದಲ್ಲಿ ಮುಂಚೂಣಿ ತನ್ನ ದಾಪುಗಾಲನ್ನು ಇಟ್ಟುಕೊಂಡಿರ್ತಕ್ಕಂಥ ಪ್ಲೇಯರ್ಸ್ ಸಿಗ ಹೋಗಬೇಕು. ಇಟ್ಟುಕೊಂಡಿರ್ತಕ್ಕಂಥ ಒಂದು ಸುವ್ಯವಸ್ಥೆಯ ತಂಡ ಕೂಡ. ಇವರಿಗೂ ಕೂಡ ಪಂದ್ಯಾಟದ ಪರವಾಗಿ ಆತ್ಮೀಯ ಆದರಣೀಯ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದಾವೆ. ನಡುವೆ ಬಿರುಸಿನ ಆಟವನ್ನು ಆಡಬೇಕಾಗಿರ್ತಕ್ಕಂಥ ಆಟಗಾರ ಅಬೆ ಬ್ಯಾಕ್ ಟು ಪವಿಲಿಯನ್. 4ರಿಂದ 5 ದೇಹದ ವಿರುದ್ಧಾರ್ಥಕವಾಗಿ ಓಟವನ್ನು ಮಾಡಿದ್ರು. ಓಟವನ್ನು ಮಾಡೋದ್ರ ಮುಖಾಂತರವಾಗಿ ಕ್ಯಾಚ್ ಅನ್ನು ಪಡೆದಿದ್ರು. ಉದ್ದರಿಯ ಆಘಾತ ಕ್ಯಾಚ್ ಔಟ್ ಮುಖಾಂತರವಾಗಿ ಉದ್ದರನ್ನು ಒಪ್ಪಿಸ್ತಾ ಇದೆ. ಉದ್ದರಿಯ ಆಘಾತವೂ ಕೂಡ. ಅಬೆ ಬ್ಯಾಕ್ ಟು ಪವಿಲಿಯನ್. ಎಲ್ಲ ಪಂದ್ಯಾಟದಲ್ಲಿ ಕೂಡ ತನ್ನ ಆತ್ಮವಿಶ್ವಾಸವನ್ನು ಇಟ್ಟುಕೊಂಡು ಬಹಳಷ್ಟು ಕಲಾತ್ಮಕ ಹೊಡೆತಗಳನ್ನು ದಾಖಲಿಸಿಕೊಂಡಿರ್ತಕ್ಕಂಥ ಆಟಗಾರ KTGಯ ಭರವಸೆಯ ಆಟಗಾರ ಇವಾಗ ಬ್ಯಾಕ್ ಟು ಪವಿಲಿಯನ್ ಮುಖಾಂತರವಾಗಿ ಪಂದ್ಯಾಟದ ವೀಕ್ಷಣೆಗಾಗಿ ಕುಳಿರ್ತಾ ಇದ್ದಾನೆ. ಹೊಸ ಆಟಗಾರ ಪ್ರತಾಪ್, ಹೊಸ ಆಟಗಾರ KTG ಪರವಾಗಿ. ಶಿವು ಎಸೆಗಾರಿಕೆ ಭಾಗದಲ್ಲಿ 2ನೇ ಓವರ್ನ ಮೊದಲ ಎಸೆತ ನಿಗದಿತ ಚೆಂಡು ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಚುಕ್ಕಿ ಮಾತ್ರ ಎಸೆಗಾರಿಕೆಗಳು ಲಭಿಸ್ತಾ ಇದೆ. ಈ ಬಾರಿ ಕೂಡ ಲೆಗ್ ಸೈಡ್ ಭಾಗಕ್ಕೆ ದಬ್ಬಿದ್ರು. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರಕ್ಷಣ ಎಡವಿಕೆ ಆದ್ರೂ ಕೂಡ
ಒಂದೋಟಕ್ಕೆ ಮಾತ್ರ ತೃಪ್ತಿ ಆಗ್ತಾ ಇದೆ. ಒಂಟಿ ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. ಒಂದೋಟದ ಸೇರ್ಪಡೆಯು ಕೂಡ ಬಹಳಷ್ಟು ಉತ್ತಮ ರೀತಿಯಾಗಿ ಸಾಗ್ತಾ ಇರ್ತಕ್ಕಂಥ ವ್ಯವಸ್ಥಿತ ಪಂದ್ಯಾಟದ ನಡುವೆ ವ್ಯವಸ್ಥಿತ ಎರಡು ಶ್ರೇಷ್ಠ ತಂಡ ಪಂದ್ಯಾಟವನ್ನು ನಡೆಸ್ತಾ ಇದೆ. ಶಿವು ಎಸೆತಗಾರಿಕೆ ಭಾಗದಲ್ಲಿ ಡೆಡ್ ಬಾಲ್ ಸೂಚನೆ ನೀಡಿಕೊಡ್ತಾ ಇದ್ದಾರೆ. ಕಾತುರದ ಕಾಲುಗಳೆಲ್ಲವೂ ಕೂಡ ತನ್ನನ್ನು ತಾವು ತುದಿಗಾಲಿನಲ್ಲಿ ನಿಲ್ಲಿಸ್ತಾ ಇದೆ. ಈ ನಡುವೆ ಕೂಡ ಸಡನ್ಲಿ ಡಿಪ್ ಆಗ್ತಾ ಇದೆ. ನೆಗೆತವನ್ನು ಕಂಡಿರ್ತಕ್ಕಂಥ ಚೆಂಡು ನೇರವಾಗಿ ಗೂಡದ ಹಿಂಬದಲ್ಲಿ ಗೋಟ್ರಾಕ್ಷನ ಕೈ ಸೇರ್ಪಡೆ. ಸಮಯ ವಿಳಂಬ ಮಾಡಲಿಕ್ಕಿಲ್ಲ. ಪವರ್ ಪ್ಲೇ ಇನ್ನೂ ಕೂಡ ಸಾಗ್ತಾ ಇದೆ. 9 ಗಜಗಳನ್ನು ಹೊತ್ತುಕೊಂಡಿರ್ತಕ್ಕಂಥ ಪವರ್ ಪ್ಲೇ ಎಸೆತಗಾರಿಕೆ ಶಿವು. ದಾಂಡಿನ ಅಂಚನ್ನು ಸವರಿರ್ತಕ್ಕಂಥ ಚೆಂಡು ಗೂಟದ ಹಿಂಬದಲ್ಲಿ ಗೋಟ್ರಾಕ್ಷನ ಕೈ ಸೇರ್ಪಡೆ ಸೇರುವುದರ ಮುಖಾಂತರವಾಗಿ ಉದ್ದರಿ ಆಘಾತ. ಬಹಳಷ್ಟು ಉತ್ತಮ ರೀತಿಯ ಒಂದು ಗುಟ್ರಕ್ಷಣೆ ಮಾಡಿದ್ರು. ಗುಟ್ಟ ರಕ್ಷಣ ಗಾರುಡತವನ್ನು ತೋರ್ಪಡಿಸಿರ್ತಕ್ಕಂಥ ಆಟಗಾರರು ಕೂಡ SLR ಬುಲ್ಸ್ ಕಾರ್ತಿಕ್ ಉತ್ತಮ ರೀತಿಯ ಗುಟ್ರಕ್ಷಣೆ ಮಾಡಿದ್ರು. ಉದ್ದರಿ ಆಘಾತ. ಎರಡನೇ ಕೊಂಡಿ ಕಳಚಿ ಬೀಳ್ತಾ ಇದೆ. ನಮಗೆ ಎರಡು ಆಟಗಾರರು ಕೂಡ ಈಗ ಸ್ಥಿರತೆಯಾಗಿ ಪಂದ್ಯಾಟದ ವೀಕ್ಷಣೆಗಾಗಿ ಕುಳಿರ್ತಾ ಇದ್ದಾರೆ. ಆ ಪಂದ್ಯಾಟದ ಚಿತ್ರಣವನ್ನು ಯಾವ ತಂಡ ಬದಲಿಸ್ತದೆ ನೋಡಬೇಕಷ್ಟೇ. ಹೊಸ ಆಟಗಾರನ ಸೇರ್ಪಡೆಯು ಕೂಡ ರವಿ ಎಸೆತಗಾರ ಕಮ್ ಬ್ಯಾಟ್ಸ್ಮನ್. ಊಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಚೆಂಡು ಹೊಳ ತಿರುವನ್ನು ಪಡೆದುಕೊಳ್ತಾ ಇದೆ. ಗೂಟದ ಹಿಂಬದಿಯಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿ ಒಂದು ಗುಟ್ರಾಕ್ಷಣೆ ಮತ್ತೆ ಬರ್ತಾ ಇದೆ. ಈ ನಡುವೆ ಮತ್ತೆ ಊಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಚುಕ್ಕಿವಾದ ಎಸೆಗಾರಿಕೆಗಳು ಬರ್ತಾ ಇದೆ. 12 ಚೆಂಡಿನ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಮೊತ್ತ 7ಕ್ಕೆ ಸಾಗ್ತಾ ಇದೆ. 7 ಲಾಸ್ ಆಫ್ 2 ವಿಕೆಟ್ಸ್. ಆರಂಭಿಕ ಹಂತದಲ್ಲಿಯೇ KTG ಕಿಂಗ್ಸ್ ನಾಟಕೀಯ ಕುಸಿತವನ್ನು ಕಾಣುತ್ತಾ ಇದೆ. ಇವಾಗ ಇನ್ನೂ ಕೂಡ 18 ಎಸೆತ ಅದೆಷ್ಟೋಟವನ್ನು ದಾಖಲಿಸಿಕೊಳ್ತಾರೆ ನೋಡಬೇಕಷ್ಟೇ. ಒಂದು ವೇಳೆ 20ರ ಆಸುಪಾಸು ಓಟವನ್ನು ದಾಖಲಿಸಿಕೊಂಡ್ರೆ ಘನತೆಯ ಮೊತ್ತ 30ರ ಆಸುಪಾಸು ಓಟವನ್ನು ದಾಖಲಿಸಿಕೊಂಡ್ರೆ ಗೌರವಾನ್ವಿತ ಮೊತ್ತ. ಅದ್ಯಾವ ರೀತಿಯ ಪಂದ್ಯಾಟದಲ್ಲಿ ಓಟಗಳನ್ನು ದಾಖಲಿಸಿಕೊಳ್ತಾರೆ ನೋಡಬೇಕಷ್ಟೇ. ಅಲ್ಲಿ ಸಮಯ ವಿಳಂಬ ಮಾಡಬೇಡಿ. ಸಂಜೆಯ ಸಮಯದ ವಾತಾವರಣ ಬದಲಾಗಿ ಹೋದ್ರೆ ಕತ್ತಲವರಿಸುವ ಮುಂಚಿತವಾಗಿ ಪಂದ್ಯಾಟವನ್ನು ಮುಗಿಸಬೇಕಾಗಿರ್ತಕ್ಕಂಥ ಅನಿವಾರ್ಯ ಹೊಣೆಗಾರಿಕೆ ನಮ್ಮ ಮೇಲಿರ್ತದೆ. ಮದನ್ 3ನೇ ಓವರ್ಗಾಗಿ ಮದನ್ ಸಿದ್ರಲ್ಲಿ ಕಳೆದ ಪಂದ್ಯಾಟದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಹೊತ್ತ ಆಟಗಾರ. ಊಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಚೆಂಡಿಗೆ ತನ್ನದೇ ಆದ ವೇಗವನ್ನು ನೀಡಿಕೊಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡಿರ್ತಕ್ಕಂಥ ಆಟಗಾರ ಕೂಡ. SLR ಬುಲ್ಸಿಗೆ ಪಂದ್ಯಾಟವನ್ನು ಉಳಿಸಿಕೊಟ್ರು. ಒಂದು ಹಂತದಲ್ಲಿ ಸೆಮಿಫೈನಲ್ ಮತ್ತು ಕ್ವಾರ್ಟರ್ ಫೈನಲ್ ಅಲ್ಲಿ ಬಹಳಷ್ಟು ಅತ್ಯುತ್ತಮ ಆಟಗಾರಿಕೆ ಪ್ರದರ್ಶನವನ್ನು ತೋರ್ಪಡಿಸುವುದರ ಮುಖಾಂತರವಾಗಿ 2ನೇ ಬಾರಿ ಸ್ವಿಚ್ ಮಾಡುವಂತ ಒಂದು ಪ್ರಯತ್ನ. ಊಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಅಂಡ್ ಡೆಲಿವರಿ ಚುಕ್ಕಿ ಮಾದರಿ ಎಸೆಗಾರಿಕೆಗಳು ಲಭಿಸ್ತಾ ಇದೆ. ಊಟಗಳಿಗೆ ಅವಕಾಶಗಳು ಸಂಪೂರ್ಣವಾಗಿ ಬೀಳ್ತಾ ಇಲ್ಲ. ಮದ ಈ ಬಾರಿ ಕೂಡ ಸ್ಲೋವರ್ ಡೆಲಿವರಿ ಲೆಗ್ ಸೈಡ್ ಭಾಗಕ್ಕೆ ದಬ್ತಾ ಇದ್ದಾರೆ. ಸ್ಕ್ವೇರ್ ಲೆಗ್ ನಡುವೆ ತೂರಿ ಬಿಟ್ಟು ಒಂದರ ಬದಲು ಎರಡು ಓಟಗಳ ಪೂರೈಕೆ ಕ್ಷೇತ್ರಾಕ್ಷಣ ಮತ್ತೆ ಎಡವಿಕೆ ಬೀಳ್ತಾ ಇದೆ. 3ನೇ ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಅಂತಿಮ 2 ಓಟಗಳ ಪೂರೈಕೆ ಮುಖಾಂತರವಾಗಿ ತಂಡದ ಒಟ್ಟಾರೆ ಮೊತ್ತ 9ಕ್ಕೆ ಸಾಗ್ತಾ ಇದೆ. 9 ಲಾಸ್ ಆಫ್ 2 ವಿಕೆಟ್ಸ್. ಅದನ್ ಧರ್ಮದ ಕ್ಲೀನ್ ಬೋಲ್ಡ್. ಉದ್ದರಿಯ ಆಘಾತವು ಕೂಡ
KTG ಕಿಂಗ್ಸ್ಗೆ ಮತ್ತೊಂದು ಆಘಾತ. ಉದ್ದರಿಗಳ ಮೇಲುದ್ದರಿಗಳು ದೊರೆತಾ ಇದೆ ಹೊರತುಪಡಿಸಿ ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಇವಾಗ ತನ್ನ ಭಾರದ ಹೊರೆಯನ್ನು ವಿರುದ್ಧಾರ್ಥಕ ದಂಡುಗಾರಿಗೆ ಹೊರಿಸ್ತಾ ಇದ್ದಾರೆ. ಆ ಒತ್ತಡದಲ್ಲಿರ್ತಕ್ಕಂಥ ಆಟಗಾರ ಅದ್ಯಾವ ರೀತಿಯ ಓಟವನ್ನು ದಾಖಲಿಸಿಕೊಳ್ತಾರೆ ನೋಡ್ಬೇಕಷ್ಟೇ. ವ್ಯವಸ್ಥಿತ ಪಂದ್ಯಾಟದ ನಡುವೆ ಮತ್ತೊಮ್ಮೆ ವ್ಯವಸ್ಥಿತ ಶ್ರೇಷ್ಠತೆ ಒಂದು ಪಂದ್ಯಾಟ ನೋಡ್ಲಿಕ್ಕೆ ಸಿಗ್ತಾ ಇದೆ. ನಮ್ಮ ಕ್ಯಾಮರಾದ ಕಣ್ಣುಗಳೆಲ್ಲವೂ ಕೂಡ ಪರಿಸರದ ಸುಂದರ ಒಂದು ವಿಭಿನ್ನ ಚಿತ್ರಣಗಳನ್ನು ನಮಗೆ ಜೊತೆಗಾಗಿ ವೀಕ್ಷಕರಿಗೆ ತೋರಿಸ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ಕುಳಿತುಕೊಂಡೆ ನಿಮ್ಮ ಫೋನ್ನ ಮುಖಾಂತರವಾಗಿ ಅದನ್ನು ವೀಕ್ಷಿಸಬಹುದು. ಅದನ್ನು ವೀಕ್ಷಿಸಿಕೊಳ್ಳಿ. ಜೊತೆಗಾಗಿ ಪಂದ್ಯಾಟದ ಆ ವಿದ್ಯಮಾನವನ್ನು ಸಬ್ಸ್ಕ್ರೈಬ್ ಮಾಡಿ. ಪೂರ್ಣಾಂತರವಾಗಿತ್ತು. ಪೂರ್ಣಾಂತರ ಚೆಂಡು ನೆಟ್ಟ ನೇರ ಹೊಡೆಯುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಒಂದೋಟುಗಳ ಪೂರೈಕೆ ಹುಂಟೋಟುಗಳಿಗೆ ಅವಕಾಶ ಮಾಡಿಕೊಟ್ರು. ಉತ್ತಮ ರೀತಿಯ ಕ್ಷೇತ್ರಕ್ಷಣ ಬರೋದ್ರ ಮುಂಚಿತವಾಗಿ ಒಂದೋಟುಗಳ ಪೂರೈಕೆ ಬರ್ತಾ ಇದೆ. ಹುಂಟೋಟುಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದೊಡದ ಸೇರ್ಪಡೆ ತಂಡದ ಒಟ್ಟಾರೆ ಮೊತ್ತ 10ಕ್ಕೆ ಸಾಗ್ತಾ ಇದೆ. 3 ಹುದ್ದರಿಗಳನ್ನು ಕಳೆದುಕೊಳ್ಳುವುದರ ಮುಖಾಂತರವಾಗಿ ಅಂತಿಮ ಎಸೆತ. ನಡುವೆ ಶಾರ್ಟ್ ಆಗಿತ್ತು. ಕವರ್ಸ್ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಎತ್ತಿ ಬಾರಿಸುವಂತಹ ಪ್ರಯತ್ನದ ನಡುವೆ ಉತ್ತಮ ರೀತಿಯ ಕ್ಷೇತ್ರಕ್ಷಣ ಲಭಿಸ್ತಾ ಇದೆ. ಒಂದೋಟಗಳ ಸೇರ್ಪಡೆ ಮುಖಾಂತರವಾಗಿ ಓವರ್ ಕೂಡ ಮುಕ್ತಾಯವನ್ನು ಪಡೆದುಕೊಳ್ಳುವುದರ ಮುಖಾಂತರವಾಗಿ 18 ಚೆಂಡಿನ ಮುಕ್ತಾಯದ ಬಳಿಕ 11 ಓಟವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ತಂಡ. ಅಂತಿಮ 12 ಚೆಂಡು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಮೊದಲ ಇನ್ನಿಂಗ್ಸ್ ಫೈನಲ್ ಪಂದ್ಯಾಟ HPL ಒಳ್ಳೆ ನರಸೀಪುರ ಪ್ರೀಮಿಯರ್ ಲೀಗ್ 2024 ಗ್ರ್ಯಾಂಡ್ ಫೈನಲ್. ಅಂತಿಮ 12 ಚೆಂಡು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಈಗಾಗಲೇ ಕಾಲಗಳು ಸಮಯಗಳು ನಿಮಿಷಗಳು ಕಳೆದಂತೆ ಕ್ರೀಡಾಭಿಮಾನಿಗಳ ಹೆಚ್ಚಳಿಕೆಯಾಗ್ತಾ ಇದೆ. ಹೆಚ್ಚುವರಿಯಾಗಿ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಪಂದ್ಯಾಟದ ಪರವಾಗಿ ಆತ್ಮೀಯ ಸ್ವಾಗತ ಸುಸ್ವಾಗತ. ಈ ನಡುವೆ ಓವರ್ಗಾಗಿ ಶಿವು ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ದಂಡುಗಾರ ಆಯವ್ಯಯವನ್ನು ಅರಿತುಕೊಂಡಿರ್ತಕ್ಕಂಥ ಆಟಗಾರ ಶಿವು. ಅದಕ್ಕೆ ತಕ್ಕಂತ ಎಸೆತಗಾರಿಕೆಗಳು ಮುಂದುವರಿಕೆಯಲ್ಲಿದೆ. ಈ ನಡುವಣ ಮತೋಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಒಂದು ರನ್ ಅಪ್ ಮುಖಾಂತರವಾಗಿ ಕ್ಯಾಚ್ ಅನ್ನು ಪಡೆದುಕೊಂಡ್ರು. ಬಹಳಷ್ಟು ಕಷ್ಟಕರ ಕ್ಯಾಚ್ ಅನ್ನು ಪಡೆದುಕೊಳ್ಳುವ ಮುಖಾಂತರವಾಗಿ SLR ಬುಲ್ಸ್, ಕ್ಷಮಿಸಿಕೊಳ್ಳಿ, BLR ಬುಲ್ಸ್ ಮತ್ತೆ ಮೇಲುಗೆಯನ್ನು ಸಾಧಿಸ್ತಾ ಇದೆ. ಪ್ರತಿ ಹಂತದಲ್ಲಿ ಕೂಡ ಮೇಲುಗೆಯನ್ನು ಸಾಧಿಸ್ತಾ ಇದೆ. ಕೆಲ ಸಣ್ಣ ತಪ್ಪುಗಳು ನಮ್ಮಿಂದ ನಡೀಬಹುದು, ಕ್ಷಮೆ ಇರಲಿ ಎನ್ನುವ ಮನವಿ ಕೇಳಿಕೊಳ್ಳುತ್ತಾ ತಂಡದ ಒಟ್ಟಾರೆ ಮೊತ್ತ 11ಕ್ಕೆ ಸಾಗ್ತಾ ಇದೆ. 4 ಹುದ್ದಾರಿಗಳ ಆಘಾತಕ್ಕೆ ಶಿವು ಎಸೆತಗಾರಿಕೆಯಾಗಲಿ. ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಹೊಸ ಆಟಗಾರರ ಸೇರ್ಪಡೆ ಕೂಡ ಆನಂದ. ನಡುವೆ ಮತ್ತೆ ಸ್ವಿಚ್ ರಿವರ್ಸ್ ಶಾಟ್ ಅನ್ನು ದಾಖಲಿಸಿಕೊಳ್ಳುವಂತಹ ಪ್ರಯತ್ನ. ಒಂದರ ಬದಲಿ 2 ಓಟಗಳ ಪೂರೈಕೆ 6 ಓಟಗಳ ನಡುವೆ ನಡೀತಾ ಇದೆ. ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಇದೇ ರೀತಿಯ ಓಟಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸ್ಥಿರತೆಯಾಗಿ ಕಾಣಬೇಕಾಗ್ತದೆ. ಹೆಚ್ಚುವರಿ ಸಿಕ್ಸರ್ ಅಥವಾ ಬೌಂಡ್ರಿಗಳು ಹೆಚ್ಚಿನ ಅಂಶವಾಗಿ ಬರ್ತಾ ಇಲ್ಲ. ಅಪಾಯದ ಹೊಡೆತವನ್ನು ದಾಖಲಿಸಿಕೊಳ್ಳಬೇಕಾಗಿರ್ತಕ್ಕಂಥ ಆಟಗಾರರೆಲ್ಲರೂ ಕೂಡ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಈ ನಡುವೆ ನೆಗೆತದ ಚೆಂಡೋಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. 1 ಬೌನ್ಸ್ ಸೂಚನೆ ಬರ್ತಾ ಇದೆ. 1 ಬೌನ್ಸ್ ಎನ್ನುವ ಸೂಚನೆ ತೀರ್ಪುಗಾರರು ನೀಡಿಕೊಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ತನ್ನ ಮೂಲಕವಾಗಿ ನೇರ ಗುರಿ ಡೈರೆಕ್ಟ್ ಇದ್ದಾದ್ರೂ ಕೂಡ ಬೈ ಮುಖಾಂತರವಾಗಿ ಓಟಗಳು ಮಾತ್ರ ಹೆಚ್ಚಳಿಕೆ ಆಗ್ತಾ ಇದೆ. ಅದೃಷ್ಟದಾತದಲ್ಲಿ ಮತ್ತೆ ಅದೃಷ್ಟ ಎದ್ದು ಕಾಣುತ್ತಾ ಇದೆ. ಆ ವಿಕೆಟಿನ ಮೇಲ್ಭಾಗದಲ್ಲಿರ್ತಕ್ಕಂಥ ಬೆಲ್ಸ್ಗಳು ನೆಲಕ್ಕುರುಳಿದ್ರೆ ಮಾತ್ರ ಓರ್ವ ಆಟಗಾರರ ಅಂತ್ಯ ಕಾಣುತ್ತೇವೆ. ಇಲ್ಲವಾದ್ರೆ ಅಲ್ಲಿ ನಿರಂತರವಾಗಿ ತನ್ನ ಜೀವ ಹಾಳಿಯನ್ನು ನಡೆಸಬಹುದು ಎನ್ನುವ ಸೂಚನೆ ತೀರ್ಪುಗಾರರು ನೀಡಿಕೊಡ್ತಾರೆ. ಶಿವು
ಮತ್ತೆ ಎಸ್ಗಾರಿಕೆ ಭಾಗದಲ್ಲಿ ಅಂತಿಮ ಬಾರಿ ಡೆಡ್ ಬಾಲ್ ಸೂಚನೆಗಳು ನೀಡಿಕೊಡ್ತಾ ಇದ್ದಾರೆ. ಡೆಡ್ ಬಾಲ್ ಸೂಚನೆಗಳು ನೀಡಿಕೊಟ್ರು. ಊಟಗಳಿಗೆ ಮತ್ತೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಚುಕ್ಕಿ ಮಾದರಿ ಎಸೆಗಾರಿಕೆಗಳು ಲಭಿಸ್ತಾ ಇದೆ. 4 ಓವರ್ನ ಮುಕ್ತಾಯದ ಬಳಿಕ 14 ಓಟವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ತಂಡ ಅಂತಿಮ ಎಸೆತ ಇನ್ನು ಕೂಡ ಬಾಕಿ ಉಳಿತಾ ಇದೆ. ಚೇತನ್ ಪಂದ್ಯಾಟವನ್ನು ಮುಂದುವರಿಸಬೇಕು. ಸ್ವಿಚ್ ಹಿಟ್ ಮಾಡುವಂತ ಒಂದು ಪ್ರಯತ್ನ. ರಿವರ್ಸ್ ಶಾಟ್ ಅನ್ನು ಈ ಹಂತದಲ್ಲಿ ಮತ್ತೆ ಸರ್ವೇ ಸಾಧಾರಣವಾಗಿ ದಾಖಲಿಸಿಕೊಳ್ತಾ ಇದ್ದಾರೆ. ಟೆನ್ನಿಸ್ನ ಒಂದು ಅವಕಾಶಕ್ಕೆ ಬಂದ್ರೆ ಇವತ್ತಿನ ಹಂತದಲ್ಲಿ ಬಹಳಷ್ಟು ಮಂದಿ ರಿವರ್ಸ್ ಶಾಟ್ ಅನ್ನು ಸರ್ವೇ ಸಾಧಾರಣವಾಗಿ ದಾಖಲಿಸಿಕೊಂಡ್ರು ಕೂಡ ಕೆಲ ಆಟಗಾರರು ಮಾತ್ರ ಅದರ ಫಲಾನುಭವಿಗಳಾಗ್ತಾರೆ. ಕೆಲ ಆಟಗಾರರು ಆಡುವ ಪ್ರಯತ್ನ ಮಾತ್ರ ಇದೆ, ಪ್ರತಿಫಲ ಸಿಗುವುದಿಲ್ಲ ಈ ಹಂತದಲ್ಲಿ. ಈ ಹಂತದಲ್ಲಿ ಮತ್ತೆ ಓಟಗಳಿಗೆ ಅವಕಾಶಗಳು ನೀಡಿಕೊಟ್ರು. ತಂಡದ ಒಟ್ಟಾರೆ ಮೊತ್ತ 15ಕ್ಕೆ ಸಾಗ್ತಾ ಇದೆ. 4 ಹುದ್ದಾರಿಗಳ ಆಘಾತಕ್ಕೆ ಈ ಹಂತದಲ್ಲಿ ಮತ್ತೆ ಸ್ವಿಚ್ ಹಿಟ್ ಮಾಡುವಂತ ಒಂದು ಪ್ರಯತ್ನದ ನಡುವೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟಗಳ ಪೂರೈಕೆ ಕೂಡ. ಚೇತು ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಸ್ವಿಚ್ ಹಿಟ್ ಮಾಡುವಂತ ಪ್ರಯತ್ನ ಬಹಳಷ್ಟು ಉತ್ತಮ ರೀತಿಯ ಒಂದು ತಡೆಗೋಡೆ ನಿಲ್ತುಕೊಡ್ತಾ ಇದ್ದ. ಒಟ್ಟುಗಳಿಗೆ ಅವಕಾಶಗಳು ನೀಡಿಕೊಟ್ರು. ಚುರುಕಿನ ಕ್ಷೇತ್ರರಕ್ಷಣೆ ಮಾಡಿದ್ರು ಕೂಡ ಅಂತಿಮ ಹಂತದಲ್ಲಿ ಉತ್ತಮ ರೀತಿಯ ಒಂದು ರನ್ ಅಪ್ ಬರ್ತಾ ಇದೆ. ಒಂದು ಓಟಗಳ ಪೂರೈಕೆಯು ಕೂಡ. ಈ ನಡುವೆ ದಾಂಡಿನ ಅಂಚನ್ನು ಸವರಿರ್ತಕ್ಕಂಥ ಚೆಂಡು ಗುಣದ ಹಿಂಬದಿಯಲ್ಲಿ ಸೇರ್ಪಡೆಯನ್ನು ಕಂಡುಕೊಳ್ಳುತ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ತಡಮೇನ್ ಪಾಯಿಂಟ್ ಮತ್ತು ಗಲ್ಲಿ ಪಾಯಿಂಟ್ ಭಾಗದಲ್ಲಿ ದಬ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ, ಒಂಟೋಟಗಳ ಅವಕಾಶಗಳನ್ನು ನೀಡುವುದರ ಮುಖಾಂತರವಾಗಿ ತಂಡದ ಒಟ್ಟಾರೆ ಮತ್ತು 18ಕ್ಕೆ 4, 18 ಲಾಸ್ ಆಫ್ 4 ವಿಕೆಟ್ಸ್. 5ನೇ ಬಾರಿಗೆ ಮತ್ತೆ ಚೇತನ್ ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಸಂಬಾಟ್ ಮಾಡಿಕೊಂಡು ಬೇಯಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಒಂದರ ಬದಲು 2ನೇ ಓಟವನ್ನು ಕಸೀತಾ ಇಲ್ಲ. ಕ್ಷೇತ್ರರಕ್ಷಣೆ ಎಡವಿಕೆ ಆದ್ರೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಚುರುಕಿನ ಕ್ಷೇತ್ರರಕ್ಷಣೆ ಮಾಡಿದ್ರು. ಬೈ ಮುಖಾಂತರವಾಗಿ ಒಂದು ಓಟಗಳ ಪೂರೈಕೆ ಆಗ್ತಾ ಇದೆ. ಅಂತಿಮ ಎಸೆತ ಇನ್ನು ಕೂಡ ಬಾಕಿ ಉಳಿತಾ ಇದೆ. ಮೊದಲ ಇನ್ನಿಂಗ್ಸ್ ಅಂತಿಮ ಎಸೆತ, ಫೈನಲ್ ಪಂದ್ಯಾಟ, ಗ್ರ್ಯಾಂಡ್ ಫಿನಾಲೆ. HPL ನ 2 ತಂಡ ಪೈಪೋಟಿ ಇಡ್ತಾ ಇದೆ. BLR ಬುಲ್ಸ್ ವಿರುದ್ಧಾರ್ಥಕವಾಗಿ KTG ಕಿಂಗ್ಸ್ ಪೈಪೋಟಿಯನ್ನು ನೀಡ್ತಾ ಇದೆ. ಈ ಬಾರಿ ಕೂಡ ತೀರಾ ಮುಂದಕ್ಕೆ ಹಾಕುವಂತಹ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಕೂಡ, ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟದ ಸೇರ್ಪಡೆಯು ಕೂಡ. ಓವರ್ ಕೂಡ ಮುಕ್ತಾಯವನ್ನು ಪಡೆದುಕೊಳ್ಳುತ್ತಾ ಇದೆ. 5 ಓವರ್ನ ಮೊದಲ ಇನ್ನಿಂಗ್ಸ್ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಮೊತ್ತ ಮೊದಲ ಇನ್ನಿಂಗ್ಸ್ ಮುಕ್ತಾಯದ ಬಳಿಕ 20 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಜಯಕ್ಕಾಗಿ 21 ಓಟವನ್ನು ದಾಖಲಿಸಿಕೊಳ್ಳಬೇಕಾಗ್ತದೆ. 21 ತಂಡದ ಒಟ್ಟಾರೆ ಮೊತ್ತ.
30 ಜಯಕ್ಕಾಗಿ 21 ಓಟವನ್ನು ದಾಖಲಿಸಿಕೊಳ್ಳಬೇಕಾಗ್ತದೆ. ಆರಂಭಿಕ ಆಟಗಾರರು ರಂಗಪ್ರವೇಶ ಈಗಾಗಲೇ ಕಂಡಿದ್ದಾರೆ BLR ಬುಲ್ಸ್ ಪರವಾಗಿ. ಮದನ್ ಮತ್ತು ರಾಘು ಆರಂಭಿಕ ಹಂತದ ಆಟಗಾರರು ಕೂಡ. ಈ ಹಂತದಲ್ಲಿ ಅದ್ಯಾವ ರೀತಿ ಎಸಗಾರಿಕೆಯನ್ನು ನೀಡಿಕೊಡ್ತಾರೆ ನೋಡಬೇಕಷ್ಟೇ. ಮೊದಲಿಗೆ ತಿಳಿಸ್ತಾ ಇದ್ದೇವೆ, ಕನಿಷ್ಠ ಮೊತ್ತ ಗರಿಷ್ಠ ಒತ್ತಡವನ್ನೇ ತಂದು ಕೊಡ್ತದೆ. ಆ ನಿಟ್ಟಿನಲ್ಲಿ ಅದೃಷ್ಟದ ಅಣೆಪಟ್ಟಿಯನ್ನು ಪಡೆದುಕೊಂಡಿರ್ತಕ್ಕಂಥ ಕ್ರಿಕೆಟ್ ವಿದ್ಯಮಾನಕ್ಕೆ ಬಂದ್ರೆ ಅದ್ಯಾವ ತಂಡ ಜಯಿಸ್ತದೆ ಖಂಡಿತಕ್ಕೂ ನುಡಿಲಿಕ್ಕೆ ಆಗುವುದಿಲ್ಲ. ಅದನ್ನು ಮಾತ್ರ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದ್ದೇವೆ. ಈ ನಡುವೆ ಪಂದ್ಯಾಟ ಮುಂದುವರಿಸಿಕೊಳ್ಳಿ ಎನ್ನುವ ಸೂಚನೆ ನೀಡಿಕೊಡ್ತಾ ಇದ್ದೇವೆ. ಎಸಗಾರಿಕೆ ಭಾಗದಲ್ಲಿ ಮುರಳಿ ಈ ಬಾರಿ ಎಸೆತ ಮತ್ತೆ ಸ್ವಿಚ್ ಹಿಟ್ ಮಾಡುವಂತ ಒಂದು ಪ್ರಯತ್ನ. ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ದಂಡು ಬಿಟ್ಟು ದೇಹಕ್ಕೆ ಬಡಿದಿರ್ತಕ್ಕಂಥ ಚೆಂಡು ಓಟ ನಿಗರಿತ ಚೆಂಡುಗಳು ಲಭಿಸ್ತಾ ಇದೆ. ತನ್ಮೂಲಕವಾಗಿ ಡಿಫೆಕ್ಸ್ ಕವರ್ಸಿ ಬರಕ್ಕೆ ಅವರ ಭಾಗವನ್ನು ಕ್ರಮಿಸ್ತಾ ಇದೆ. ಆಕರ್ಷಕವಾದ ಬೌಂಡ್ರಿ 4 ಓಟದ ಸೇರ್ಪಾಡು. ಮೂರನೇ ಬಾರಿಗೆ ಓಟಗಳಿಗೆ ಮತ್ತೆ ಅವಕಾಶಗಳು ನೀಡಿಕೊಡ್ತಾ ಇದೆ. ವೈಡ್ ಎನ್ನುವ ಸೂಚನೆ ನೀಡಿಕೊಟ್ರು ಅತಿಕ್ರಮಣ ಓಟಗಳು ಲಭಿಸ್ತಾ ಇದೆ. ವೈಡ್ ಎನ್ನುವ ಸೂಚನೆ ಅತಿಕ್ರಮಣ ಆಕ್ರಮಣ ಹೆಸರುಗಳ ಮುಖಾಂತರವಾಗಿ ಉಚಿತ ಹುಡುಗರ ರೂಪದ ಓಟಗಳು ಲಭಿಸ್ತಾ ಇದೆ. ಈಗಾಗಲೇ ಆರಂಭಿಕ ಖಾತೆ ಕೂಡ ಆರಂಭವನ್ನು ಬೌಂಡ್ರಿ ಮುಖಾಂತರವಾಗಿ ದಾಖಲಿಸಿಕೊಂಡ್ರು. 5 ಓಟಗಳ ಸೇರ್ಪಡೆ ವೈಡ್ ಮುಖಾಂತರವಾಗಿ. ಮೂರನೇ ಬಾರಿಗೆ ಈ ಬಾರಿ ಕೂಡ ಸ್ವಿಚ್ ಹಿಟ್ ಮಾಡುವಂತ ಒಂದು ಪ್ರಯತ್ನ. 1 ಓಟಗಳ ಪೂರೈಕೆ ಲಭಿಸ್ತಾ ಇದೆ. 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 1ರ ಬದಲು 2 ಓಟಗಳ ಪೂರೈಕೆ. ಕ್ಷೇತ್ರ ರಕ್ಷಕರ ಕೊಂಚ ಮೈ ಬಗ್ಗುವಿಕೆ ಸಡಿಲತೆನೆ ಕಂಡ್ರು ಕೂಡ ಹೊಂದಾಣಿಕೆ ಕಂಡಿರ್ತಕ್ಕಂಥ ಮದನ್ ಮತ್ತು ಅಪ್ಪಿ ಬಹಳಷ್ಟು ಉತ್ತಮ ರೀತಿಯ ಕಾನ್ಫಿಡೆನ್ಸ್ ಬೆಳೆಸಿಕೊಂಡು ಓಟಗಾರಿಕೆಯನ್ನು ನಡೆಸ್ತಾ ಇದೆ. ಮುರುಳಿ ಈ ನಡುವೆ ವಿಶಿಷ್ಟ ಶೈಲಿಯ ಹೊಡೆತ ತನ್ಮೂಲಕವಾಗಿ ಮತ್ತೆ ಬೈ ಮುಖಾಂತರವಾಗಿ ಓಟಗಳು ಲಭಿಸ್ತಾ ಇದೆ. ಅಂತಿಮ ಇನ್ನೂ ಕೂಡ ಜಯಕ್ಕಾಗಿ 26 ಎಸೆತ 13 ಓಟಗಳು ಬರಬೇಕಾಗ್ತದೆ. 26ಕ್ಕೆ 13. ಮೊದಲ ಸ್ಥಾನ ಜಯಿಸಬಲ್ಲ ತಂಡ 2 ಲಕ್ಷ ಆಕರ್ಷಕ ವಿಜೇತ ಟ್ರೋಫಿಯನ್ನು ನೀಡಿ ಗೌರವಿಸುತ್ತಾರೆ. ದ್ವಿತೀಯ ಸ್ಥಾನ 1 ಲಕ್ಷ ಆಕರ್ಷಕ ಟ್ರೋಫಿಯನ್ನು ನೀಡಿ ಗೌರವಿಸುತ್ತಾರೆ. ಅದ್ಯಾವ ತಂಡ ಮೊದಲ ಸ್ಥಾನಿಯನ್ನು ಪಡೆದುಕೊಳ್ಳುತ್ತಾರೆ ನೋಡಬೇಕಷ್ಟೇ. ಸ್ವಿಚ್ ಹಿಟ್ ಮಾಡುವಂತ ಒಂದು ಪ್ರಯತ್ನ, ಮತ್ತೆ ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಅಂಡ್ ಡೆಲಿವರಿ. ಮುರಳಿ ಬಹಳಷ್ಟು ಉತ್ತಮ ರೀತಿಯ ಒಂದು ಆರಂಭಿಕ ಹಂತದಲ್ಲಿ ಹಿಡಿತವನ್ನು ಕಂಡಿದ್ರು ಕೂಡ ಒಂದು ಬೌಂಡ್ರಿ ಇವಾಗ ಆ ಹಿಡಿತಕ್ಕೆ ಒಂದು ಸಡಿಲತೆಯನ್ನು ನೀಡಿಕೊಡ್ತಾ ಇದೆ. ಮತ್ತೆ ಮುರಳಿ ಎಸಗಾರಿಕೆ ಭಾಗದಲ್ಲಿ ಅಂತಿಮ ಚೆಂಡಿಗಾಗಿ ಮೂಲಕವಾಗಿ ಮತ್ತೆ ಕವರ್ಸಿ ಬರಕ್ಕೆ ಭಾಗವನ್ನು ಕ್ರಮಿಸ್ತಾ ಇದೆ. ಬ್ಯಾಕ್ 6 ಆರೋಟದ ಸೇರ್ಪಡೆ.
ತಂಡದ ಒಟ್ಟಾರೆ ಮೊತ್ತ 14ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 24 ಎಸೆತ 7 ಓಟಗಳು ಬರಬೇಕಾಗ್ತದೆ. 24ಕ್ಕೆ 7 ಅಭೇಸಗಾರಿಕೆ ಭಾಗದಲ್ಲಿ ತನ್ಮೂಲಕವಾಗಿ ಮತ್ತೆ ಲೆಗ್ ಸೈಡ್ ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 6 ಆರೋಟದ ಸೇರ್ಪಡೆ ಜಯಕ್ಕಾಗಿ ಕೇವಲ 1 ಓಟಗಳು ಬರಬೇಕಾಗ್ತದೆ. ಗ್ರಾಂಡ್ ಫಿನಾಲೆಯ ಜಯ ಅರ್ಧಾಂಶ ಈಗ BLR ಬುಲ್ಸ್ ಪರವಾಗಿ ಬರ್ತಾ ಇದೆ. ಜಯಕ್ಕಾಗಿ 1 ಓಟಗಳು ಬರಬೇಕಷ್ಟೇ. ಈ ಬಾರಿ ತಟ್ಟೆ ಮೊಟ್ಟೆ ಓಟವನ್ನು ಕಸಿಯುವಂತ ಪ್ರಯತ್ನ BLR ಬುಲ್ಸ್ KTG ಕಿಂಗ್ಸ್ ಅನ್ನು ಮಣಿಸುವುದರ ಮುಖಾಂತರವಾಗಿ ಗ್ರಾಂಡ್ ಫಿನಾಲ್ ವಿನ್ನರ್ಸ್ ಆಗಿ 2024ರ HPL ವಿನ್ನರ್ಸ್ ಆಗಿ ಒದಗ್ತಾ ಇದ್ದಾರೆ. ಅಭಿನಂದಿಸಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಕೂಡ. ಮುಂದಿನದು ನಮ್ಮ ಆಲಿ ಮಾಸ್ಟರ್ ಎಲ್ಲಿದ್ದೀರಾ? ಮುಂದಿನ ಎಲ್ಲ ಪ್ರಕ್ರಿಯೆಯನ್ನು ನಮ್ಮ ಆಲಿ ಮಾಸ್ಟರ್ ಮುಂದುವರಿಸ್ತಾರೆ. ಧನ್ಯವಾದಗಳು. ಧನ್ಯವಾದಗಳು ಪ್ರಮೋದ್ ಹಾಗೂ PK ಅವರೇ.